ನಮಸ್ಕಾರ ಪ್ರಿಯ ವೀಕ್ಷಕರೇ, ಮತ್ತೊಮ್ಮೆ ನಿಮಗೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತ. ನಾನು ಡಾಕ್ಟರ್ ಶಿವ ಮತ್ತು ನಾನಿವತ್ತು ನಿಮ್ಮನ್ನ ಪ್ರಪಂಚದ ಅತ್ಯಂತ ಅದ್ಭುತ ಹಾಗೂ ಪ್ರಸಿದ್ಧ ಪ್ರವಾಸಿ ತಾಣಗಳಲ್ಲಿ ಒಂದಾದ ನಯಾಗ್ರಾ ಜಲಪಾತದ ರೋಮಾಂಚಕ ಪ್ರವಾಸಕ್ಕೆ ಕರೆದೊಯ್ತಾ ಇದ್ದೇನೆ. ಅಮೆರಿಕದ ಬಗ್ಗೆ ಮಾತಾಡುವಾಗ ನಯಾಗ್ರಾ ಜಲಪಾತದ ಹೆಸರನ್ನ ಹೇಳದೇ ಇರೋದು ಅಸಾಧ್ಯ. ನೀವು ಯಾರಿಗಾದ್ರೂ ನಾನು ಅಮೆರಿಕಕ್ಕೆ ಹೋಗಿ ಬಂದೆ ಅಂತ ಹೇಳಿ ನೋಡಿ, ಅವ್ರು ಮೊದಲು ಕೇಳೋ ಪ್ರಶ್ನೆ ಏನಂದ್ರೆ ನಯಾಗ್ರಾ ನೋಡಿದ್ರ ಅನ್ನೋದು. ಅಷ್ಟೊಂದು ಖ್ಯಾತಿ ಮತ್ತು ಜನಪ್ರಿಯತೆಯನ್ನು ಗಳಿಸಿರುವ ಪ್ರಕೃತಿಯ ಈ ಅದ್ಭುತ ಸೃಷ್ಟಿಯನ್ನ ಪ್ರತಿ ವರ್ಷ ಸುಮಾರು 1.2 ಕೋಟಿ ಜನರು ನೋಡೋಕೆ ಅಂತ ಬರ್ತಾರೆ. ಅಮೆರಿಕದ ನ್ಯೂಯಾರ್ಕ್ ರಾಜ್ಯ ಮತ್ತು ಕೆನಡಾದ ಒಂಟಾರಿಯೋ ಪ್ರಾಂತ್ಯಗಳ ನಡುವಿನ ಅಂತಾರಾಷ್ಟ್ರೀಯ ಗಡಿಯಲ್ಲಿ ನೆಲೆಸಿರುವ ಈ ಜಲಪಾತ ಕೇವಲ ಒಂದು ಜಲಪಾತ ಅಲ್ಲ ಅನ್ನೋದು ನಿಮ್ಗೆ ಗೊತ್ತಿದೆ ಅಂತ ನಾನು ಅನ್ಕೊಂತೀನಿ. ಹೌದು ವೀಕ್ಷಕರೇ, ನಯಾಗ್ರಾ ಜಲಪಾತ ಅಂದ್ರೆ ಅದು 3 ವಿಭಿನ್ನ ಜಲಪಾತಗಳ ಒಂದು ಅದ್ಭುತ ಸಂಗಮ. ಅಮೆರಿಕದ ಭಾಗದಲ್ಲಿ ಕಾಣಸಿಗುವ ಅಮೆರಿಕನ್ ಫಾಲ್ಸ್ ಮತ್ತು ಬ್ರೈಡಲ್ ವೇಲ್ ಫಾಲ್ಸ್ ಹಾಗೂ ಅಮೆರಿಕ ಮತ್ತು ಕೆನಡಾ ಗಡಿಯ ಮೇಲೆ ಹರಡಿಕೊಂಡಿರುವ ಭವ್ಯವಾದ ಹಾರ್ಸ್ ಶೂ ಫಾಲ್ಸ್, ಈ ಮೂರೂ ಸೇರಿ ನಯಾಗ್ರಾದ ಅದ್ಭುತ ಸೌಂದರ್ಯವನ್ನ ಸೃಷ್ಟಿಸ್ತವೆ. ಇವುಗಳಲ್ಲಿ ಅತ್ಯಂತ ದೊಡ್ಡದು ಮತ್ತು ಪ್ರಸಿದ್ಧವಾದುದು ಹಾರ್ಸ್ ಶೂ ಫಾಲ್ಸ್. ಸುಮಾರು 57 ಮೀಟರ್ ಎತ್ತರದಿಂದ ಧುಮ್ಮಿಕ್ಕುವ ಜಲಪಾತ 790 ಮೀಟರ್ ಅಗಲಕ್ಕೆ ಹರಡಿಕೊಂಡಿದೆ. ಅದರ ಪಕ್ಕದಲ್ಲೇ ಇರುವ ಅಮೆರಿಕನ್ ಫಾಲ್ಸ್ ಸುಮಾರು 30 ಮೀಟರ್ ಎತ್ತರ ಮತ್ತು 320 ಮೀಟರ್ ಅಗಲ ಇದೆ. ಇನ್ನು ಬ್ರೈಡಲ್ ವೇಲ್ ಫಾಲ್ಸ್ ಈ ಮೂರರಲ್ಲಿ ಚಿಕ್ಕದಾದ್ರೂ ಅದರ ಸೌಂದರ್ಯ ಮಾತ್ರ ದೊಡ್ಡದಕ್ಕಿಂತ ಏನು ಕಡಿಮೆ ಇಲ್ಲ. ನಯಾಗ್ರಾ ಜಲಪಾತ ವಿಶ್ವದ ಅತಿ ಎತ್ತರದ ಜಲಪಾತ ಅಲ್ಲ, ಆದ್ರೆ ಇದರ ಭವ್ಯತೆ ಮತ್ತು ಶಕ್ತಿಯ ಮುಂದೆ ಯಾವುದೇ ದಾಖಲೆಗಳು ಸಣ್ಣದಾಗಿ ಕಾಣಿಸ್ತವೆ. ಪ್ರತಿ ನಿಮಿಷಕ್ಕೂ ಸುಮಾರು 1,65,000 ಘನ ಮೀಟರ್ ನೀರು ಈ ಜಲಪಾತಗಳ ಮೂಲಕ ಧುಮ್ಮಿಕ್ಕುತ್ತೆ. ನಾನೀಗ ನಿಮ್ಮನ್ನ 2024ರ ಏಪ್ರಿಲ್ ತಿಂಗಳಿಗೆ ಕರೆದೊಯ್ತಾ ಇದ್ದೇನೆ. ನಮ್ಮ ನಯಾಗ್ರಾ ಸಾಹಸ ಯಾತ್ರೆ ಶುರುವಾಗಿದ್ದು ಅಮೆರಿಕದ ಪೆನ್ಸಿಲ್ವೇನಿಯಾದಲ್ಲಿರುವ ಹ್ಯಾರಿಸ್ಬರ್ಗ್ ನಗರದಿಂದ. ಬೆಳಗ್ಗೆ 10 ಗಂಟೆಗೆ ನಮ್ಮ 10 ಸಹೋದ್ಯೋಗಿಗಳ ತಂಡ ಒಂದು ವ್ಯಾನ್ನಲ್ಲಿ ನಯಾಗ್ರಾ ಜಲಪಾತ ನೋಡೋಕೆ ಅಂತ ಹೊರಡಿತು. ನಾವು ಸುಮಾರು 6 ಗಂಟೆಗಳ ಪ್ರಯಾಣ ಮಾಡಬೇಕಿತ್ತು. ಅಮೆರಿಕಕ್ಕೆ ಹೋಗಿದ್ದೇ ಮೊದಲ ಬಾರಿ ಆಗಿದ್ರಿಂದ ನಾನು ಸಂಪೂರ್ಣ ಪ್ರಯಾಣದ ಸಮಯ ಕಿಟಕಿಯ ಪಕ್ಕದಲ್ಲೇ ಕೂತ್ಕೊಂಡು ಹೊರಗಿನ ದೃಶ್ಯಗಳನ್ನು ನೋಡುತ್ತಾ ಕಣ್ತುಂಬಿಕೊಳ್ತಾ ಇದ್ದೆ. ಸುಮಾರು 6 ಗಂಟೆಗಳ ಸುದೀರ್ಘ ಪ್ರಯಾಣದ ನಂತರ ಸಂಜೆ 4 ಗಂಟೆ ಸುಮಾರಿಗೆ ನಾವು ನ್ಯೂಯಾರ್ಕ್ನ ನಯಾಗ್ರಾ ಫಾಲ್ಸ್ ಸ್ಟೇಟ್ ಪಾರ್ಕ್ಗೆ ಬಂದು ತಲುಪಿದ್ವಿ. ಬೆಳಗ್ಗೆ ಕೇವಲ 3 ಬ್ರೆಡ್ ಪೀಸ್ಗಳನ್ನು ತಿಂದು ಹೊರಟಿದ್ದ ನಂಗೆ ಆಗ ಹೊಟ್ಟೆಯಲ್ಲಿ ಇಲಿಗಳೆಲ್ಲ ಆನೆಗಳೇ ಓಡಾಡ್ತಾ ಇದ್ವು. ನನ್ನ ಸಹೋದ್ಯೋಗಿಗಳ ಪರಿಸ್ಥಿತಿ ಕೂಡ ಅದೇ ಆಗಿತ್ತು. ವ್ಯಾನ್ನಿಂದ ಇಳಿದ ತಕ್ಷಣ ನಾವೆಲ್ಲ ಮೊದಲು ಹುಡುಕಿದ್ದೆ ಹೋಟೆಲ್ಗಳನ್ನ. ಆದ್ರೆ ಅಷ್ಟರಲ್ಲಿ ಒಂದು ಆಘಾತಕಾರಿ ಸುದ್ದಿ ಸಿಕ್ತು. ಜಲಪಾತದ ಟಿಕೆಟ್ ಕೌಂಟರ್ ಸಾಯಂಕಾಲ 6 ಗಂಟೆಗೆಲ್ಲ ಮುಚ್ಚಿಬಿಡುತ್ತಂತೆ. ಆಗ ನಮ್ಮ ಹೊಟ್ಟೆ ಹಸುವಿಗಿಂತ ನಯಾಗ್ರಾದ ಆಕರ್ಷಣೆನೇ ನಮ್ಗೆ ದೊಡ್ಡದಾಗಿ ಕಾಣಿಸ್ತು. ಮೊದಲು ಟಿಕೆಟ್, ನಂತರ ಊಟ ಅಂತ ತೀರ್ಮಾನಿಸಿ ನಾವೆಲ್ಲ ಟಿಕೆಟ್ ಕೌಂಟರ್ ಕಡೆಗೆ ಓಡಿದ್ವಿ. ನಯಾಗ್ರಾ ಜಲಪಾತದ ಸುತ್ತಮುತ್ತ ಪ್ರವಾಸಿಗರ ಅನುಕೂಲಕ್ಕಾಗಿ ಅತ್ಯಂತ ಸುಂದರವಾದ ಪಾರ್ಕ್ ಅನ್ನ ನಿರ್ಮಿಸಲಾಗಿದೆ. ಟಿಕೆಟ್ ಕೌಂಟರ್ ಬಳಿ ಆಗ್ಲೇ ದೊಡ್ಡ ಸಾಲಿತ್ತು. ಪ್ರಪಂಚದ ನಾನಾ ಭಾಗಗಳಿಂದ ಬಂದಿದ್ದ ಪ್ರವಾಸಿಗರು ತಮ್ಮ ಸರದಿಗಾಗಿ ಕಾತುರದಿಂದ ಕಾಯ್ತಾ ಇದ್ರು. ಇಲ್ಲಿನ ದರ ಪ್ರತಿ ಟಿಕೆಟ್ಗೆ $25. ಟಿಕೆಟ್ ಪಡೆದ ನಂತರ ನಾವು ನಯಾಗ್ರಾ ನದಿಯ ಮೇಲೆ ನಿರ್ಮಿಸಲಾಗಿದ್ದ ಸೇತುವೆ ಕಡೆ ನಡೆದ್ವಿ. ಸೇತುವೆಯ ಮಧ್ಯಭಾಗಕ್ಕೆ ತಲುಪ್ತಾ ಇದ್ದಂತೆ ಎಡಭಾಗದಲ್ಲಿ ನಯಾಗ್ರಾ ಜಲಪಾತದ ಮೊದಲ ನೋಟ ಸಿಕ್ತು. ದೂರದಿಂದಲೇ ಅದರ ಘರ್ಜನೆ ಕೂಡ ಕೇಳಿಸ್ತಾ ಇತ್ತು. ನೀರಿನ ಮಂಜು ಆಕಾಶದವರೆಗೆ ಏರ್ತಾ ಇತ್ತು. ಆ ದೃಶ್ಯವನ್ನ ನೋಡಿ ನಮ್ಮ ಉತ್ಸಾಹ ಇನ್ನೂ ಹೆಚ್ಚಾಯ್ತು. ಸೇತುವೆಯನ್ನ ದಾಟಿದ ನಂತರ ನಾವು ಒಂದು ದೊಡ್ಡ ಎಲಿವೇಟರ್ ಮೂಲಕ ನದಿಯ ಮಟ್ಟಕ್ಕೆ ಇಳಿದ್ವಿ. ನಯಾಗ್ರಾ ಜಲಪಾತವನ್ನ ನಿಜವಾದ ಅರ್ಥದಲ್ಲಿ ಅನುಭವಿಸ್ಬೇಕಂದ್ರೆ ಈ ಬೋಟ್ ರೈಡ್ ತಪ್ಪದೆ ಮಾಡಬೇಕು. ದೂರದಿಂದ ನೋಡೋದಕ್ಕೂ ಮತ್ತು ಅದರ ಹತ್ರ ಹೋಗಿ ಅನುಭವಿಸೋದಕ್ಕೂ ಆಕಾಶ ಭೂಮಿಯಷ್ಟೇ ಅಂತರ ಇದೆ. ಕೆಳಗೆ ಬಂದಾಗ ನಮ್ಮ ಬೋಟ್ ಈಗಾಗಲೇ ಪ್ರಯಾಣಿಕರಿಗಾಗಿ ಕಾಯ್ತಾ ಇತ್ತು. ಬೋಟ್ ಹತ್ತೋ ಮೊದಲು ಅಲ್ಲಿನ ಅಧಿಕಾರಿಗಳು ಪ್ರತಿಯೊಬ್ಬರಿಗೂ ನೀಲಿ ಬಣ್ಣದ ಪ್ಲಾಸ್ಟಿಕ್ ಪಾಂಚೋಗಳನ್ನ ನೀಡಿದ್ರು. ಯಾಕಂದ್ರೆ ಜಲಪಾತದ ಹತ್ರ ಹೋದಾಗ ಅದರ ನೀರು ನಮ್ಮ ಮೇಲೆಲ್ಲ ಬಿದ್ದು ನಾವು ಪೂರ್ತಿಯಾಗಿ ಒದ್ದೆ ಆಗ್ಬಿಡ್ತಿದ್ವಿ. ಅದನ್ನ ತಪ್ಸೋಕೆ ಅಂತ ಈ ಪಾಂಚೋಗಳನ್ನೆಲ್ಲ ನಾವು ಹಾಕೊಳ್ಬೇಕಿತ್ತು. ನಾನು ಮೊದಲೇ ಮುನ್ನೆಚ್ಚರಿಕೆಯಾಗಿ ನನ್ನ ವಾಟರ್ ಪ್ರೂಫ್ ಕ್ಯಾಮೆರಾವನ್ನ ಮಾತ್ರ ಜೊತೆಗೆ ತಗೊಂಡು ಬಂದಿದ್ದೆ. ಉಳಿದ ಎಲ್ಲಾ ಎಲೆಕ್ಟ್ರಾನಿಕ್ ಐಟಮ್ಗಳನ್ನ ಸುರಕ್ಷಿತವಾಗಿ ವ್ಯಾನ್ ನಲ್ಲೇ ಬಿಟ್ಟು ಬಂದಿದ್ದೆ.
ಪಾಂಚೋ ಧರಿಸಿ ನಾವೆಲ್ಲ ಬೋಟ್ ಹತ್ತಿದ್ವಿ. ಅಲ್ಲಾಗ್ಲೇ ಜಗತ್ತಿನ ವಿವಿಧ ದೇಶಗಳಿಂದ ಪ್ರವಾಸಿಗರು ಕಾಯ್ತಾ ಇದ್ರು. ಸ್ವಲ್ಪ ಸಮಯದ ನಂತರ ಬೋಟು ನಿಧಾನಕ್ಕೆ ಚಲಿಸೋಕೆ ಶುರುವಾಯ್ತು. ನಯಾಗ್ರಾ ನದಿಯ ಪ್ರಬಲ ಪ್ರವಾಹದ ನಡುವೆ ಬೋಟು ಜೋರಾಗಿ ಅಲ್ಲಾಡ್ತಾ ಇತ್ತು. ನಮ್ಮ ಬೋಟು ನಿಧಾನವಾಗಿ ಜಲಪಾತದ ಕಡೆಗೆ ಸಾಗ್ತಾ ಇದ್ದಂತೆ ನಮ್ಮ ಕಣ್ಣಿಗೆ ಮೊದಲು ಬಿದ್ದದ್ದು ಅಮೆರಿಕನ್ ಫಾಲ್ಸ್. ಸುಮಾರು 30 ಮೀಟರ್ ಎತ್ತರದಿಂದ ಅಪಾರ ಪ್ರಮಾಣದ ನೀರು ಭೂಮಿಯತ್ತ ಧುಮ್ಮಿಕ್ತಿತ್ತು. ಅದರ ಪಕ್ಕದಲ್ಲೇ ವಧುವಿನ ಬಿಳಿ ಮುಸುಕಿನಂತೆ ಕಾಣೋ ಬ್ರೈಡಲ್ ವೇಲ್ ಫಾಲ್ಸ್ ತನ್ನದೇ ಆದ ಸೌಂದರ್ಯದಿಂದ ಮನ ಸೆಳೀತಾ ಇತ್ತು. ಕೆಳಗ್ ಬೀಳ್ತಾ ಇದ್ದ ನೀರಿನ ರಭಸದಿಂದ ಉಂಟಾಗ್ತಾ ಇದ್ದ ಬಿಳಿ ಮಂಜು ಇಡೀ ಪ್ರದೇಶವನ್ನ ಕನಸಿನ ಲೋಕದಂತೆ ಮಾಡ್ಬಿಟ್ಟಿತ್ತು. ಸ್ವಲ್ಪ ಸಮಯದ ನಂತರ ನಮ್ಮ ಬೋಟು ನಯಾಗ್ರಾದ ಅತ್ಯಂತ ಪ್ರಸಿದ್ಧ ಭಾಗವಾದ ಹಾರ್ಸ್ ಶೂ ಫಾಲ್ಸ್ ಕಡೆಗೆ ತಿರುಗಿತು. ಕುದುರೆ ಲಾಳದ ಆಕಾರದಲ್ಲಿರುವ ಈ ಭವ್ಯ ಜಲಪಾತ ನಯಾಗ್ರಾದ ನಿಜವಾದ ರಾಜ ಅಂದ್ರೆ ಅದು ತಪ್ಪಾಗ್ಲಾರ್ದು. ಬೋಟು ಜಲಪಾತದ ಕೊರಕಲಿನೊಳಗೆ ಪ್ರವೇಶಿಸಿದ ನಂತರವೇ ಅದರ ಗಾತ್ರ ಮತ್ತು ಶಕ್ತಿಯ ನಿಜವಾದ ಅಂದಾಜು ನಮಗೆ ಸಿಕ್ಕಿದ್ದು. ಹಾರ್ಸ್ ಶೂ ಫಾಲ್ಸ್ ನ ಬಾಯೊಳಗೆ ತಲುಪಿದ ಕ್ಷಣದಿಂದ ಪರಿಸ್ಥಿತಿ ಸಂಪೂರ್ಣ ಬದಲಾಯಿತು. ಮೊದಲು ತುಂತುರು ಮಳೆಯಂತೆ ಕಾಣ್ತಾ ಇದ್ದ ನೀರು ಈಗ ಧಾರಾಕಾರ ಮಳೆಯಾಗಿ ನಮ್ಮ ಮೇಲೆ ಸುರಿತಾ ಇತ್ತು. ಪಾಂಚೋಗಳಿದ್ರೂ ಕೂಡ ಕೆಲವೇ ಕ್ಷಣಗಳಲ್ಲಿ ನಾವು ಸಂಪೂರ್ಣ ಒದ್ದೆಯಾಗಿದ್ವಿ. ಅದರ ಜೊತೆಗೆ ಬೀಸ್ತಾ ಇದ್ದ ತಣ್ಣನೆಯ ಗಾಳಿ ದೇಹವನ್ನ ನಡುಗ್ಸೋಕೆ ಶುರು ಮಾಡ್ಬಿಡ್ತು. ಆದ್ರೆ ಆ ಕ್ಷಣದಲ್ಲಿ ನಮ್ಗೆ ಚಳಿ ಗಾಳಿ ಯಾವುದು ಗಮನಕ್ಕೆ ಬರಲಿಲ್ಲ. ನಮ್ಮ ಕಣ್ಣೆದುರಿಗೆ ಸುಮಾರು 12 ವರ್ಷಗಳಿಂದ ನಿರಂತರವಾಗಿ ಧುಮ್ಮಿಕ್ತಾ ಇರುವ ಪ್ರಕೃತಿಯ ಆ ಮಹಾ ಅದ್ಭುತ ತನ್ನ ಸಂಪೂರ್ಣ ವೈಭವದೊಂದಿಗೆ ನಿಂತಿತ್ತು. ಅದರ ಗರ್ಜನೆ ಎಷ್ಟೊಂದು ಪ್ರಬಲವಾಗಿತ್ತಂದ್ರೆ ಪಕ್ಕದಲ್ಲಿದ್ದವರ ಜೊತೆ ಮಾತಾಡೋಕ್ಕೂ ಕೂಡ ನಾವು ಕೂಗಾಡಬೇಕಾದ ಪರಿಸ್ಥಿತಿ ಬಂದಿತ್ತು. ನಮ್ಮ ಬೋಟು ಜಲಪಾತದ ಕೊರಕಲಿನಲ್ಲಿ ಹಲವಾರು ಬಾರಿ ಗಿರಿಕೆ ಹೊಡೆಯುತ್ತಾ ನಮ್ಗೆ ಆ ಸೌಂದರ್ಯವನ್ನ ಆಸ್ವಾದಿಸೋಕೆ ಸಾಕಷ್ಟು ಸಮಯ ನೀಡಿತು. ನಾವೆಲ್ಲ ಚಿಕ್ಕ ಮಕ್ಕಳಂತೆ ಕುಣಿದು ಕೂಗಿ ನಕ್ಕು ಸಂಭ್ರಮಿಸಿದ್ವಿ. ಆ ಕೆಲವು ನಿಮಿಷಗಳಲ್ಲಿ ನಾವು ಕೇವಲ ಪ್ರವಾಸಿಗರಾಗಿರ್ಲಿಲ್ಲ, ಪ್ರಕೃತಿಯ ಮಡ್ಲಲ್ಲಿ ತೇಲಾಡ್ತಾ ಇದ್ದ ಮುಕ್ತ ಹಕ್ಕಿಗಳಾಗ್ಬಿಟ್ಟಿದ್ವಿ. ವೀಕ್ಷಕರೇ, ನಯಾಗ್ರಾ ಜಲಪಾತದ ಸೌಂದರ್ಯವನ್ನ ಪದಗಳಲ್ಲಿ ವರ್ಣಿಸೋದು ಅಸಾಧ್ಯ. ಅದ್ರ ಬಗ್ಗೆ ಎಷ್ಟೇ ಹೇಳಿದ್ರು, ಎಷ್ಟೇ ವಿಡಿಯೋಗಳನ್ನ ನೋಡಿದ್ರು ಕೂಡ ಸ್ವತಃ ಅಲ್ಲಿಗೆ ಹೋಗಿ ಅನುಭವಿಸಿದಾಗ ಮಾತ್ರ ಅದರ ಭವ್ಯತೆ ನಮಗೆ ಅರ್ಥ ಆಗುತ್ತೆ. ನಾನು ಬೋಟ್ನ ಮಧ್ಯಭಾಗದಲ್ಲಿ ನಿಂತು ಈ ಅದ್ಭುತ ದೃಶ್ಯವನ್ನ ಕ್ಯಾಮ್ರಾದಲ್ಲಿ ಸೆರೆ ಹಿಡಿತಾ ಇದ್ದೆ. ಕ್ಯಾಮ್ರಾ ಸಂಪೂರ್ಣ ಒದ್ದೆ ಆಗಿದ್ರು ಅದು ವಾಟರ್ ಪ್ರೂಫ್ ಆಗಿದ್ರಿಂದ ನನಗೆ ಯಾವುದೇ ಆತಂಕ ಇರಲಿಲ್ಲ. ನನ್ನ ಸಹೋದ್ಯೋಗಿಗಳಂತೂ ತಮ್ಮ ಮೊಬೈಲ್ಗಳಲ್ಲೇ ವಿಡಿಯೋಗಳನ್ನ ತೆಗಿತಾ ಮಕ್ಕಳಂತೆ ಓಡಾಡ್ತಾ ನಗುತ್ತಾ ಸಂಭ್ರಮಿಸ್ತಾ ಇದ್ರು. ಎಲ್ಲರ ಮುಖದಲ್ಲೂ ಒಂದೇ ಭಾವನೆ, ಈ ಕ್ಷಣವನ್ನ ಜೀವನ ಪೂರ್ತಿ ನೆನ್ಪಿಟ್ಕೊಳ್ಬೇಕು ಅನ್ನೋದು. ಜಲಪಾತದ ಸೌಂದರ್ಯದಲ್ಲಿ ನಾನು ಎಷ್ಟು ತಲ್ಲೀನನಾಗಿದ್ದೆ ಅಂದ್ರೆ ನಾವಿದ್ದ ಬೋಟು ಮತ್ತೆ ದಡ ತಲುಪಿದಾಗ್ಲೇ ಪ್ರಯಾಣ ಮುಗೀತು ಅಂತ ನಂಗೆ ಗೊತ್ತಾಗಿದ್ದು. ಮನಸ್ಸಿಲ್ದ ಮನಸ್ಸಿನಿಂದ ನಾವು ಬೋಟಿಂದ ಕೆಳಗಿಳಿದ್ವಿ. ಅಷ್ಟರಲ್ಲಿ ನಮ್ಮ ಸಹ ಪ್ರವಾಸಿಯೊಬ್ರು ಜಲಪಾತವನ್ನ ಇನ್ನೂ ಹತ್ತಿರದಿಂದ ನೋಡಬಹುದಾದ ಒಂದು ಜಾಗ ಇದೆ ಅಂತ ಹೇಳಿದ್ರು. ಅದನ್ನ ಕೇಳಿದ ತಕ್ಷಣ ನಾವು ಮತ್ತೆ ಉತ್ಸಾಹದಿಂದ ಅಲ್ಲಿಗೆ ಹೊರಟ್ವಿ. ಜಲಪಾತದ ಪಕ್ಕದಲ್ಲಿದ್ದ ಮೆಟ್ಲುಗಳನ್ನ ಹತ್ತಿ ಮೇಲಕ್ಕೆ ಹೋಗ್ತಾ ಇದ್ದಂತೆ ಮತ್ತೊಂದು ಅದ್ಭುತವಾದ ದೃಶ್ಯ ನಮ್ಮನ್ನ ಬರಮಾಡ್ಕೊಳ್ತು. ಅಲ್ಲಿಂದ ಜಲಪಾತವನ್ನು ನೋಡಿದಾಗ ಅದರ ನಿಜವಾದ ಶಕ್ತಿ ಮತ್ತು ಪ್ರಮಾಣ ನಮ್ಗೆ ಅರ್ಥವಾಗೋಯ್ತು. ಮೇಲಿನಿಂದ ಧುಮ್ಮಿಕ್ಕುವ ಅಪಾರ ಪ್ರಮಾಣದ ನೀರು, ಅದರ ಭಯಂಕರ ಗರ್ಜನೆ ಮತ್ತು ಮುಖಕ್ಕೆ ಅಪ್ಪಳಿಸ್ತಾ ಇದ್ದ ತಣ್ಣನೆಯ ತುಂತುರುಗಳು ನನ್ನ ಹೃದಯ ಬಡಿತವನ್ನ ಹೆಚ್ಚಿಸ್ಬಿಟ್ಟವು. ಜಲಪಾತದ ಪಕ್ಕದಲ್ಲಿ ಸಾಕಷ್ಟು ಸಮಯ ಕಳೆದು ಅದರ ಸೌಂದರ್ಯವನ್ನು ಮನಸಾರೆ ಆನಂದಿಸಿದ ನಂತರ ನಾವು ನಿಧಾನಕ್ಕೆ ಹಿಂತಿರುಗೋಕೆ ಆರಂಭಿಸಿದ್ವಿ. ಮತ್ತೊಮ್ಮೆ ಲಿಫ್ಟ್ ಮೂಲಕ ಮೇಲಿನ ಹಂತಕ್ಕೆ ತಲುಪಿದಾಗ ಸೇತುವೆ ಮೇಲ್ಭಾಗದಲ್ಲಿ ಪ್ರವಾಸಿಗರಿಗಾಗಿ ನಿರ್ಮಿಸಲಾಗಿದ್ದ ಒಂದು ವಿಶಾಲವಾದ ವೀಕ್ಷಣಾ ಸ್ಥಳ ನಮ್ಮ ಗಮನ ಸೆಳೀತು. ಅಲ್ಲಿಂದ ಕಾಣ್ತಾ ಇದ್ದ ದೃಶ್ಯ ನಿಜಕ್ಕೂ ಅದ್ಭುತವಾಗಿತ್ತು. ಒಂದೆಡೆ ಭವ್ಯವಾಗಿ ಧುಮ್ಮಿಕ್ತಾ ಇದ್ದ ನಯಾಗ್ರಾ ಜಲಪಾತ, ಮತ್ತೊಂದೆಡೆ ದೂರದವರೆಗೂ ಹರಡ್ಕೊಂಡಿದ್ದ ನಯಾಗ್ರಾ ನದಿ, ಸುತ್ತಮುತ್ತಲಿನ ಹಸಿರು ಪರಿಸರ ಮತ್ತು ಮಂಜಿನ ಹೊದಿಕೆಯಲ್ಲಿ ಕಾಣ್ತಾ ಇದ್ದ ಆ ನೈಸರ್ಗಿಕ ಸೌಂದರ್ಯ ಇವೆಲ್ಲವೂ ಸೇರಿ ಒಂದು ಅದ್ಭುತ ಚಿತ್ರಕಲೆಯಂತೆ ಕಾಣ್ತಾ ಇತ್ತು. ಇದು ಫೋಟೋ ತೆಗೆಯೋಕೆ ಸೂಕ್ತವಾದ ಸ್ಥಳವಾದ್ರಿಂದ ನಾವು ಅಲ್ಲಿ ಸಾಕಷ್ಟು ಫೋಟೋಗಳು ಮತ್ತು ವಿಡಿಯೋಗಳನ್ನ ಸೆರೆ ಹಿಡಿದ್ವಿ. ಪ್ರತಿಯೊಂದು ಫೋಟೋ ಕೂಡ ಕೇವಲ ಒಂದು ಚಿತ್ರ ಅಲ್ಲ, ನಮ್ಮ ಜೀವನದ ಅಮೂಲ್ಯ ನೆನಪುಗಳನ್ನ ಶಾಶ್ವತವಾಗಿ ಉಳಿಸಿಕೊಳ್ಳುವ ಒಂದು ಪ್ರಯತ್ನವಾಗಿತ್ತು. ನಯಾಗ್ರಾ ಜಲಪಾತದ ಭವ್ಯತೆ ನನ್ನ ಮನಸ್ಸಿನ ಮೇಲೆ ಅಳಿಸಲಾಗದ ಗುರುತನ್ನ ಮೂಡಿಸ್ಬಿಟ್ಟಿದೆ. ಅದರ ಘರ್ಜನೆ ಇನ್ನೂ ನನ್ನ ಕಿವಿಗಳಲ್ಲಿ ಪ್ರತಿಧ್ವನಿಸ್ತಾ ಇರುವಂತ ಭಾಸವಾಗುತ್ತೆ.
ಆ ಜಲಪಾತದ ಸೌಂದರ್ಯ, ಅದರ ಹತ್ರ ಕಳೆದ ರೋಮಾಂಚಕ ಕ್ಷಣಗಳು ಮತ್ತು ನನ್ನ ಸ್ನೇಹಿತರು ಹಾಗೂ ಸಹೋದ್ಯೋಗಿಗಳೊಂದಿಗೆ ಹಂಚಿಕೊಂಡ ಆ ಸಂತಸದ ನೆನಪುಗಳು ನನ್ನ ಜೀವನದ ಅತ್ಯಂತ ಅಮೂಲ್ಯ ಕ್ಷಣಗಳಲ್ಲಿ ಒಂದಾಗಿ ಸದಾ ನನ್ನ ಮನಸ್ಸಲ್ಲಿ ಉಳಿತವೆ. ಕೊನೆಗೆ ನಾವು ನಯಾಗ್ರಾ ಅನ್ನುವ ಅದ್ಭುತ ಪ್ರಪಂಚವನ್ನ ಹಿಂದೆ ಹಾಕಿ ಮತ್ತೆ ನಮ್ಮ ವ್ಯಾನ್ ಕಡೆಗೆ ಹೆಜ್ಜೆ ಹಾಕಿದ್ವಿ. ನಯಾಗ್ರಾ ಜಲಪಾತಕ್ಕೆ ವಿದಾಯ ಹೇಳುವಾಗ ನನ್ನ ಮನಸ್ಸಲ್ಲಿದ್ದದ್ದು ಒಂದೇ ಒಂದು ಮಾತು, ಮತ್ತೊಂದ್ಸಾರಿ ಇಲ್ಲಿ ವಾಪಸ್ ಬರಲೇಬೇಕು ಅನ್ನೋದು. ಪ್ರಿಯ ವೀಕ್ಷಕರೇ, ಇದು ನನ್ನ ನಯಾಗ್ರಾ ಜಲಪಾತದ ಪ್ರವಾಸದ ಅನುಭವ. ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಮನ್ನ ಅಮೆರಿಕದ ಮತ್ತೊಂದು ವಿಶ್ವ ಪ್ರಸಿದ್ಧ ಹೆಗ್ಗುರುತಾದ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿಯ ಅದ್ಭುತ ಪ್ರವಾಸಕ್ಕೆ ಕರ್ಕೊಂಡು ಹೋಗ್ತೇನೆ. ಆ ವಿಡಿಯೋವನ್ನ ತಪ್ಪದೆ ನೋಡಿ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ನಿಮ್ಮ ಪ್ರೀತಿ, ಪ್ರೋತ್ಸಾಹ ಮತ್ತು ಬೆಂಬಲ ಹೀಗೆ ಇರಲಿ ಅಂತ ಕೇಳ್ಕೊಳ್ತೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಗುಡ್ ಬೈ.